ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಧನು ರಾಶಿಯವರಿಗೆ ಆಗಸ್ಟ್ 12ರಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಅದು ಅದೃಷ್ಟವಾಗಬಹುದು, ತೊಂದರೆ ಆಗ್ಬೋದು, ಕಷ್ಟಗಳು ಕೂಡ ಎದುರಾಗಬಹುದು. ಹಾಗಿದ್ರೆ ಇದಕ್ಕೆಲ್ಲ ಕಾರಣ ಏನು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಇನ್ನು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಧನು ರಾಶಿಯ ವ್ಯಕ್ತಿಗಳು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಸ್ನೇಹಿತರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಹೊಡ್ಸ್ಕೊಂಡೋಗಿ ನೋಡ್ತೀರಾ, ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಬಿಗಿನ್ನಿಂದ ಎಂಡ್ ತನಕ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾಮೀಡಿಯಾ ಜಗತ್ತಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೆಚ್ಚು ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಅದೃಷ್ಟದ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಓಕೆ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು, ಆಗಸ್ಟ್ 12ನೇ ತಾರೀಕು ಸೂರ್ಯಗ್ರಹಣದ ಜೊತೆಗೆ ಭೀಮನ ಅಮಾವಾಸ್ಯೆ ಇದೆ. ಈ ಎರಡು ಗ್ರಹಗಳು ಈ ಗ್ರಹ ಅಂದರೆ ಸೂರ್ಯಗ್ರಹಣ ಸ್ನೇಹಿತರೆ ಇರುವುದರಿಂದ ಇದರಿಂದ ಮತ್ತು ಅಮಾವಾಸ್ಯೆಯ ಪ್ರಭಾವದಿಂದ ಸಾಕಷ್ಟು ಬದಲಾವಣೆಯನ್ನು ಧನುರಾಶಿಯ ವ್ಯಕ್ತಿಗಳು ನೋಡಲಿದ್ದೀರಿ. ಮೊದಲನೇದಾಗಿ ಆಗಸ್ಟ್ 12, 2026ರಲ್ಲಿ ಸ್ನೇಹಿತರೆ ಸೂರ್ಯಗ್ರಹಣ ಸಂಭವಿಸುವುದರಿಂದ ಏನೆಲ್ಲ ಪ್ರಾಬ್ಲಮ್ಗಳು ಎದುರಾಗ್ಬೋದು, ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ. ಆನಂತರ ಧನುರಾಶಿಯವರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಆಗಸ್ಟ್ 12, 2026ರಂದು ಸಂಭವಿಸಲಿರುವಂತಹ ಸೂರ್ಯಗ್ರಹಣವು ಈ ವರ್ಷದ 2ನೇ ಹಾಗೂ ಕೊನೆಯ ಸೂರ್ಯಗ್ರಹಣವಾಗಿದೆ. ಧಾರ್ಮಿಕ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಣದ ಸಮಯದಲ್ಲಿ ಸೂರ್ಯನು ರಾಹುವಿನ ಪ್ರಭಾವಕ್ಕೆ ಒಳಗಾಗುವುದರಿಂದ ಇದು ವಿಶೇಷ ಮಹತ್ವವನ್ನು ಪಡೆದಿದೆ. ಇದು ಪ್ರಕೃತಿ ಹಾಗೂ ದ್ವಾದಶ ರಾಶಿಗಳ ಮೇಲೆ ನಾನಾ ರೀತಿಯ ಪ್ರಭಾವ ಕೂಡ ಬೀರಬಹುದು. ಇನ್ನು ಧಾರ್ಮಿಕ ಹಾಗೂ ಜ್ಯೋತಿಷ್ಯದ ಮಹತ್ವವನ್ನು ನೋಡೋದಾದರೆ ದಾನ ಪುಣ್ಯ ಅಂದರೆ ಗ್ರಹಣದ ಸಮಯದಲ್ಲಿ ದಾನ ಮಾಡುವುದರಿಂದ ಮತ್ತು ಜಪತಪ ಮಾಡುವುದರಿಂದ ದೋಷಗಳು ಪರಿಹಾರವಾಗಿ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಕೂಡ ಇದೆ. ಇನ್ನು ಆಹಾರ ನಿಯಮ, ಗ್ರಹಣದ ಸೂತಕದ ಅವಧಿಯಲ್ಲಿ ಅಡಿಗೆ ಮಾಡುವುದು ಮತ್ತು ಊಟ ಮಾಡುವುದನ್ನು ನಿಷೇಧಿಸಲಾಗಿದೆ. ಆಹಾರ ಪದಾರ್ಥಗಳಲ್ಲಿ ದರ್ಬೆ ಹುಲ್ಲನ್ನು ಹಾಕುವುದು ಕೂಡ ವಾಡಿಕೆವಾಗಿರುತ್ತದೆ. ಇನ್ನು ದೇವಾಲಯಗಳಲ್ಲಿ ಬಂದನ್ನು ಮಾಡಲಾಗುತ್ತದೆ. ಅಂದರೆ ಗ್ರಹಣವಿರುವಂತಹ ಸಮಯದಲ್ಲಿ ಬಹುತೇಕ ದೇವಾಲಯಗಳು ಬಾಗಿಲುಗಳನ್ನು ಮುಚ್ಚಿ ಗ್ರಹಣ ಮುಗಿದ ನಂತರ ಬಳಿಕ ಶುದ್ಧೀಕರಣ ಮಾಡಿ ವಿಶೇಷ ಪೂಜೆಗಳನ್ನು ನಡೆಸಲಾಗುತ್ತದೆ. ಇನ್ನು ರಾಶಿಗಳ ಮೇಲೆ ಪ್ರಭಾವ ಇದೆಯಾ ಅಂತಂದರೆ ಹೌದು, ಈ ಗ್ರಹಣವು ಮೇಷ, ಕಟಕ ಸೇರಿದಂತೆ ಕೆಲವು ರಾಶಿಗಳ ಮೇಲೆ ನಕಾರಾತ್ಮಕ ಅಥವಾ ಸವಾಲಿನ ಪ್ರಭಾವ ಉಂಟು ಮಾಡಬಹುದು ಎಂದು ಜ್ಯೋತಿಷಿಗಳು ತಿಳಿಸಿದ್ದಾರೆ. ದೋಷವಿರುವಂತಹ ರಾಶಿಯವರು ಶಿವನಾಮ ಸ್ಮರಣೆ ಮತ್ತು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದು ಕೂಡ ಉತ್ತಮವಾಗಿರುತ್ತದೆ. ಹಾಗಿದ್ದರೆ ಧನುರಾಶಿಯವರಿಗೆ ಹಿಂದಿನಿಂದ ಏನೆಲ್ಲ ಶುಭ ಫಲಗಳನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ನಿಮ್ಮ ವೃತ್ತಿ, ಹಣಕಾಸಿನಲ್ಲಿ ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ಮತ್ತು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳು ಕಂಡು ಬರಬಹುದು ಧನುರಾಶಿಯ ವ್ಯಕ್ತಿಗಳಿಗೆ ಅನ್ನೋದನ್ನ ಇವಾಗ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇ ಕೊನೆ ತನಕ ವಾಚ್ ಮಾಡಿ. ಮೊದಲನೇದಾಗಿ ಗ್ರಹ ಸಂಚಾರ ಹೇಗಿರಲಿದೆ, ಅದರ ಪ್ರಭಾವ ಹೇಗಿರಲಿದೆ ಅನ್ನೋದನ್ನ ತಿಳಿಸ್ಕೊಡೋದಾದರೆ ಧನುರಾಶಿಯವರಿಗೆ ಅನಿರೀಕ್ಷಿತ ಅಡಚಣೆಗಳು ಎದುರಾಗಲಿದೆ. ನಿಮ್ಮ ರಾಶಿಯ ಅಧಿಪತಿಯಾದ ಗುರುವು 8ನೇ ಮನೆಯಲ್ಲಿ ಉಚ್ಚನಾಗಿರುವುದರಿಂದ ನೀವು ಅನಿರೀಕ್ಷಿತ ಮತ್ತು ಗುಪ್ತ ಅಡೆತಡೆಗಳನ್ನು ಎದುರಿಸಬೇಕಾಗುತ್ತದೆ. ಈ ಸಮಯದಲ್ಲಿ ಸಾರ್ವಜನಿಕವಾಗಿ ದೊಡ್ಡ ಹೆಜ್ಜೆಗಳನ್ನು ಇಡುವ ಬದಲು ನಿಮ್ಮ ಒಳಮನೆಯ ತಿಳುವಳಿಕೆ ಮತ್ತು ಮೌಲ್ಯದ ಬುದ್ಧಿವಂತಿಕೆಯನ್ನು ನಂಬಿ. ಇನ್ನು ಕೌಟುಂಬಿಕ ಒತ್ತಡವನ್ನು ಸ್ನೇಹಿತರೆ ನಿರ್ವಹಿಸಿ. ಅಂದರೆ ನಡೆಯುತ್ತಿರುವಂತಹ ಅರ್ಧಾಷ್ಟಮ ಶನಿ ಸಂಚಾರವು ನಿಮ್ಮ ಭಾವನಾತ್ಮಕ ನೆಮ್ಮದಿಯನ್ನು ಮತ್ತು ಆಸ್ತಿ ವಿಚಾರಗಳನ್ನು ತೀವ್ರವಾಗಿ ನಿರ್ಬಂಧಿಸುತ್ತಿದೆ. ಇಲ್ಲಿ ತಾಳ್ಮೆ ಅತ್ಯಂತ ಮುಖ್ಯ. ಮನೆಯಲ್ಲಿ ಯಾವುದೇ ಹಠಾತ್ ಬದಲಾವಣೆಗಳನ್ನು ಮಾಡಲು ಹೋಗಬೇಡಿ ಅಥವಾ ಕೌಟುಂಬಿಕ ಜವಾಬ್ದಾರಿಗಳ ವಿಚಾರವಾಗಿ ವಾದ ವಿವಾದವನ್ನು ಮಾಡಬೇಡಿ. ಇನ್ನು ನಿಮ್ಮ ಅದೃಷ್ಟವನ್ನು ರಕ್ಷಿಸಿಕೊಳ್ಳಲು ಸೂರ್ಯನು ನಿಮ್ಮ 8ನೇ ಮನೆಯಿಂದ 9ನೇ ಮನೆಗೆ ಚಲಿಸುವುದರಿಂದ ನಿಮ್ಮ ಅದೃಷ್ಟದಲ್ಲಿ ಏರಿಳಿತಗಳು ಉಂಟಾಗಬಹುದು. ಕೇವಲ ಊಹಾತ್ಮಕ ನಂಬಿಕೆಗಳ ಮೇಲೆ ಆಧಾರ ಪಡಬೇಡಿ ಸ್ನೇಹಿತರೆ.
ಬದಲಿಗೆ ಅತ್ಯಂತ ಶಿಸ್ತುಬದ್ಧ ಹಾಗೂ ವ್ಯಾವಹಾರಿಕ ಯೋಜನೆಯ ಮೂಲಕ ನಿಮ್ಮ ದೀರ್ಘಕಾಲೀನ ಅದೃಷ್ಟವನ್ನು ಭದ್ರಪಡಿಸಿಕೊಳ್ಳಿ. ಇನ್ನು ಪಾಲುದಾರಿಕೆಯ ಬಿಕ್ಕಟ್ಟುಗಳನ್ನು ಎದುರಿಸಲಿದ್ದೀರಿ. ತಿಂಗಳ ದ್ವಿತೀಯಾರ್ಧದಲ್ಲಿ ಮಂಗಳನು ನಿಮ್ಮ 7ನೇ ಮನೆಗೆ ಪ್ರವೇಶಿಸುವುದರಿಂದ ನಿಮ್ಮ ದಾಂಪತ್ಯ ಜೀವನದಲ್ಲಿ ಮತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ಹಠಾತ್ ಉಗ್ರ ವಿವಾದಗಳು ಭುಗಿಲೇಳಬಹುದು. ಪ್ರಜ್ಞಾಪೂರ್ವಕವಾಗಿ ರಾಜತಂತ್ರವನ್ನು ಬಳಸಿ ಮತ್ತು ಆಕ್ರಮಣಕಾರಿ ವಾದವಿವಾದಗಳಿಂದ ಹಿಂದೆ ಸರಿಯಿರಿ. ಗ್ರಹಗಳ ಸಂಚಾರ ಹೇಗಿರಲಿದೆ, ಅದರ ಪ್ರಭಾವ ಹೇಗಿರಲಿದೆ, ಧನುರಾಶಿಯ ವ್ಯಕ್ತಿಗಳಿಗೆ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಒಟ್ಟಾರೆಯಾಗಿ ಹೇಳೋದಾದರೆ ಧನುರಾಶಿಯವರೇ ಈ ತಿಂಗಳು ನಿಮಗೆ ಅತ್ಯಂತ ಸವಾಲಿನ ಜ್ಯೋತಿಷ್ಯ ವಾತಾವರಣವನ್ನು ತಂದಿದೆ. ಯಾಕಂದರೆ ಸೂರ್ಯಗ್ರಹಣದ ಸಮಯದಲ್ಲಿ ಇದು ನಿಮ್ಮ ಸ್ವಾಭಾವಿಕ ಆಶಾವಾದ, ಪ್ರಯಾಣದ ಒಲವು ಮತ್ತು ಸ್ಥಿರ ಅದೃಷ್ಟದ ನಂಬಿಕೆಯನ್ನು ಕಠಿಣ ಪರೀಕ್ಷೆಗೆ ಒಳಪಡಿಸುತ್ತದೆ. ನಿಮ್ಮ ರಾಶಿಯ ಅಧಿಪತಿಯಾದ ಗುರುವು ಗುಪ್ತ ವಿಚಾರಗಳ ಸೂತಕವಾದ 8ನೇ ಮನೆಯಲ್ಲಿ ಉಚ್ಚನಾಗಿ ಸಂಚರಿಸುತ್ತಿದ್ದು ಇದು ಏಕಾಂಗಿತನವನ್ನು ಉಂಟು ಮಾಡುತ್ತದೆ. ಅಂದರೆ ನಿಮ್ಮ ಹಿಂದಿನ ಉತ್ಸಾಹವು ಅನಿರೀಕ್ಷಿತ ಅಡೆತಡೆಗಳ ಅಡಿಯಲ್ಲಿ ಮುಚ್ಚಿ ಹೋಗಿವೆ. ಇದರೊಂದಿಗೆ ನಿಮ್ಮ 4ನೇ ಮನೆಯಲ್ಲಿ ಮುಂದುವರೆದಿರುವಂತಹ ಅರ್ಧಾಷ್ಟಮ ಶನಿಯು ನಿಮ್ಮ ಭಾವನಾತ್ಮಕ ನೆಮ್ಮದಿಯನ್ನು ಕುಂದಿಸುತ್ತಿದೆ ಹಾಗೂ ಆಸ್ತಿ ವಿಷಯಗಳನ್ನು ಜಟಿಲಗೊಳಿಸುತ್ತಿದೆ. ಇದು ಸಾಲದಂಬ ಅಂತಂದರೆ ಸ್ನೇಹಿತರೆ, ತಿಂಗಳ ದ್ವಿತೀಯಾರ್ಧದಲ್ಲಿ ಮಂಗಳು ನಿಮ್ಮ 7ನೇ ಮನೆಗೆ ಪ್ರವೇಶಿಸಿ ಅತ್ಯಪ್ತರೊಂದಿಗೆ ಅಂದರೆ ಉಗ್ರ ಜಗಳಗಳಿಗೆ ಕಾರಣವಾಗುತ್ತದೆ ಸ್ನೇಹಿತರೆ. ಮತ್ತೊಂದೆಡೆ 9ನೇ ಮನೆಯಲ್ಲಿರುವಂತಹ ಕೇತುವು ಉನ್ನತ ವಿದ್ಯಾಭ್ಯಾಸದ ಬಗ್ಗೆ ನಿಮಗೆ ಕೀಳಮೆರೆಯನ್ನು ಉಂಟು ಮಾಡಬಹುದು. ಈ ತಿಂಗಳು ನಿಮ್ಮ ತೀಕ್ಷ್ಣವಾದ ಬುದ್ಧಿವಂತಿಯು ರಕ್ಷಣಾತ್ಮಕ ಧೋರಣೆಯನ್ನು ತಡೆಯಬಹುದು. ಅಪಾಯಕಾರಿ ದೂರ ಪ್ರಯಾಣಗಳು ಮತ್ತು ಆಕ್ರಮಣಕಾರಿ ವೃತ್ತಿಪರ ಹೆಜ್ಜೆಗಳನ್ನು ತಪ್ಪಿಸಿ ಬದಲಿಗೆ ನಿಮ್ಮ 3ನೇ ಮನೆಯಲ್ಲಿರುವಂತಹ ರಾಹುವಿನ ಅಸಾಧಾರಣ ಬೆಂಬಲದೊಂದಿಗೆ ಎಚ್ಚರಿಕೆಯಿಂದ ಮಾತನಾಡಿ ಈ ತೀವ್ರ ಹಾಗೂ ಪರಿವರ್ತನಾಕಾರಿ ಒತ್ತಡಗಳನ್ನು ಎದುರಿಸಲು ಬೇಕಾದಂತಹ ಆಳವಾದ ಹಾಗೂ ದೃಢವಾದ ಒಳಬುದ್ಧಿಯನ್ನು ಪಡೆದುಕೊಳ್ಳಿ. ಒಟ್ಟಾರೆಯಾಗಿ ಏನೆಲ್ಲ ಬದಲಾವಣೆಗಳು ಕಂಡುಬರಲಿದೆ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಅದೇ ರೀತಿ ಸ್ನೇಹಿತರೆ, ವ್ಯಾಪಾರ ವ್ಯವಹಾರದ ಬಗ್ಗೆ ಹೇಳೋದಾದರೆ ಆಗಸ್ಟ್ 12ನೇ ತಾರೀಕು ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣದ ಪ್ರಭಾವದಿಂದ ಉದ್ಯಮಿಗಳು ಪಾಲುದಾರಿಕೆಗಳು ಮತ್ತು ಮಾತುಕತೆಗಳ ವಿಷಯದಲ್ಲಿ ಅತ್ಯಂತ ಅಸ್ಥಿರವಾದ ಅವಧಿಯನ್ನು ಪ್ರವೇಶಿಸುತ್ತಿದ್ದಾರೆ. ಆಗಸ್ಟ್ ತಿಂಗಳಲ್ಲಿ ಮಂಗಳನು ನಿಮ್ಮ 7ನೇ ಮನೆಗೆ ಬಲವಾಗಿ ಪ್ರವೇಶಿಸಿ ನಿಮ್ಮ ವ್ಯಾಪಾರ ಪಾಲುದಾರರು ಅಥವಾ ಪ್ರಮುಖ ಗ್ರಾಹಕರೊಂದಿಗೆ ತೀವ್ರ ಹಾಗೂ ಆಕ್ರಮಣಕಾರಿ ವಿವಾದಗಳನ್ನು ಹುಟ್ಟುಹಾಕುತ್ತಾರೆ. ನಿಮ್ಮ ಅಹಂಕಾರವನ್ನು ಬದಿಗಿಟ್ಟು ವಿಪರೀತ ರಾಜತಂತ್ರವನ್ನು ಅನುಸರಿಸಬೇಕು. ಏಕೆಂದರೆ ಈ ಬಿಸಿ ಬಿಸಿ ಜಗಳಗಳಲ್ಲಿ ತೊಡಗಿಕೊಳ್ಳುವುದು ನಿಮ್ಮ ದೀರ್ಘಕಾಲೀನ ಒಪ್ಪಂದಗಳಿಗೆ ತೀವ್ರ ಹಾನಿ ಮಾಡುತ್ತದೆ. ತಿಂಗಳ ಮಧ್ಯದಲ್ಲಿ ಬುಧನು 8ನೇ ಮನೆಯಲ್ಲಿ ಸಂಚರಿಸುವುದು ಜಂಟಿ ಬಂಡವಾಳದ ವಿಚಾರದಲ್ಲಿ ಹಠಾತ್ ಗುಪ್ತ ಸಮಸ್ಯೆಗಳು ಅಥವಾ ಅನಿರೀಕ್ಷಿತ ಕಾನೂನು ಅಡಚಣೆಗಳು ಎಚ್ಚರಿಕೆಯನ್ನು ನೀಡುತ್ತದೆ. ಈ ವಿನಾಶಕಾರಿ ಆರ್ಥಿಕ ತಪ್ಪುಗಳನ್ನು ತಡೆಯಲು ಎಲ್ಲ ಕಾರ್ಪೊರೇಟ್ ಒಪ್ಪಂದಗಳನ್ನು ಅತ್ಯಂತ ಎಚ್ಚರಿಕೆಯಿಂದ ಪರಿಶೀಲಿಸಿ. ಇನ್ನು ಪ್ರಸ್ತುತ ವಾಣಿಜ್ಯ ವಾತಾವರಣವು ಕಷ್ಟಕರವಾಗಿದ್ದರೂ 8ನೇ ಮನೆಯಲ್ಲಿ ಉಚ್ಚನಾಗಿರುವಂತಹ ನಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಗುರು ಸ್ನೇಹಿತರೆ, ಅಂದರೆ ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಗುರು ಸಾಕಷ್ಟು ಸಮಸ್ಯೆಗಳನ್ನು ಆಳವಾದ ಮರೆಮಾಚಲ್ಪಡುವಂತಹ ಶಕ್ತಿಯನ್ನು ನೀವು ನಂಬಬೇಕು. ಈ ಪ್ರಬಲ ಸಂಚಾರವು ಆಕರ್ಷಕವಾದ ತಕ್ಷಣದ ಲಾಭಗಳಿಗಿಂತ ಆಳವಾದಂತಹ ದೀರ್ಘಕಾಲೀನ ಉಳಿವಿನ ಮೇಲೆ ಗಮನ ಹರಿಸಬೇಕಾಗುತ್ತದೆ. ನಿಮ್ಮ ವ್ಯಾಪಾರ ಮಾದರಿಯನ್ನು ಮೂಲಭೂತವಾಗಿ ಮರುರೂಪಿಸಿಕೊಳ್ಳುವಂತೆ ಒತ್ತಾಯಿಸುತ್ತದೆ. ನಿಮ್ಮ 9ನೇ ಮನೆಯಲ್ಲಿರುವ ಕೇತುವು ನಿಮ್ಮ ಅದೃಷ್ಟವನ್ನು ಮುತ್ತಿಕೊಳ್ಳುವುದನ್ನು ಮುಂದುವರಿಸುವುದರಿಂದ ಹಠಾತ್ ಊಹಾತ್ಮಕ ಅದೃಷ್ಟವನ್ನು ನಂಬಬೇಡಿ. 3ನೇ ಮನೆಯಲ್ಲಿರುವ ರಾಹುವಿನ ನವೀನ ಶಕ್ತಿಯನ್ನು ಬಳಸಿ ಅಸಾಂಪ್ರದಾಯಿಕ ಮಾರುಕಟ್ಟೆ ತಂತ್ರಗಳನ್ನು ರೂಪಿಸಿ ಸ್ನೇಹಿತರೆ. ಆದರೆ ಈ ಅತ್ಯಂತ ಸವಾಲಿನ ಆಗಸ್ಟ್ ತಿಂಗಳದ ಉದ್ದಕ್ಕೂ ನಿಮ್ಮ ಕಾರ್ಯಾಚರಣೆಯ ಅಪಾಯಗಳನ್ನು ಗಟ್ಟಿಯಾಗಿ ನಿರ್ಬಂಧಿಸಿ. ವ್ಯಾಪಾರ ವ್ಯವಹಾರದಲ್ಲಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಧನುರಾಶಿಯ ವ್ಯಕ್ತಿಗಳು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ಹಣಕಾಸಿನ ಸ್ಥಿತಿ ಹೇಗಿರಲಿದೆ, ಲಾಭ ಅಥವಾ ನಷ್ಟವನ್ನು ನೋಡಲಿದ್ದೀರಾ ಅನ್ನೋದನ್ನ ನೋಡೋದಾದರೆ ಈ ತಿಂಗಳು ಆರ್ಥಿಕ ಸ್ಥಿರತೆಗೆ ಧನುರಾಶಿಯವರಿಗೆ ಅಪಾರ ಎಚ್ಚರಿಕೆ ಮತ್ತು ಕಟ್ಟುನಿಟ್ಟಾದ ರಕ್ಷಣಾತ್ಮಕ ಯೋಜನೆ ಅಗತ್ಯವಿರುತ್ತದೆ. 8ನೇ ಮನೆಯಲ್ಲಿ ಉಚ್ಚ ಗುರುವಿನ ಸಂಚಾರವು ಮುಂದುವರೆದಿರುವುದು ಹಠಾತ್ ಗುಪ್ತ ಘಟನೆಗಳ ಮೂಲಕ ನಿಮ್ಮ ಸಂಪತ್ತಿನ ಮೇಲೆ ಭಾರಿ ಪ್ರಮಾಣ ಬೀರುತ್ತದೆ.
ಇದು ಅನಿರೀಕ್ಷಿತ ತೆರಿಗೆ ಹೊರೆಗಳು, ಜಟಿಲವಾದ ಪಿತ್ರಾರ್ಜಿತ ಸಮಸ್ಯೆಗಳು ಅಥವಾ ನಿಮ್ಮ ಉಳಿತಾಯದ ಬಲವಂತದ ಪುನರ್ರಚನೆ ಎಂದರ್ಥವಾಗಬಹುದು. ಈ ಸಮಯದಲ್ಲಿ ನಿಮ್ಮ ಹಿಂದಿನ ವಿಶಾಲ ಅದೃಷ್ಟವನ್ನು ನೀವು ನಂಬಲು ಸಾಧ್ಯವಿಲ್ಲ. ನಿಮ್ಮ ವ್ಯಾಪಾರದ ಗ್ರಹವಾದಂತಹ ಬುಧನು ಆಗಸ್ಟ್ ತಿಂಗಳಲ್ಲಿ ಅದೇ 8ನೇ ಮನೆಗೆ ಸಾಗುತ್ತಿದ್ದಂತೆ ಕಳಪೆ ಮತ್ತು ಗೊಂದಲದ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಅಪಾಯವು ನಾಟಕೀಯವಾಗಿ ಹೆಚ್ಚಾಗುತ್ತದೆ. ಯಾವುದೇ ದೊಡ್ಡ ಮೊತ್ತದ ಹಣವನ್ನು ವರ್ಗಾಯಿಸುವ ಮೊದಲು ವೃತ್ತಿಪರ ಹಾಗೂ ಸಂಯೋಜಿತ ಸಲಹೆಯನ್ನು ಪಡೆದುಕೊಳ್ಳಿ. ಇದಲ್ಲದೆ ಶುಕ್ರನು ಇಡೀ ತಿಂಗಳು ನಿಮ್ಮ 10ನೇ ಮನೆಯಲ್ಲಿ ನೀಚನಾಗಿ ಕುಳಿತು ನಿಮ್ಮ ವೃತ್ತಿಪರ ಪ್ರಯತ್ನಗಳಿಂದ ಕೇವಲ ಸೀಮಿತ ಹಾಗೂ ಸ್ಪರ್ಧಾತ್ಮಕ ಲಾಭಗಳನ್ನು ಮಾತ್ರ ನೀಡುತ್ತಾನೆ. ನೀವು ನಿರೀಕ್ಷಿಸುತ್ತಿರುವಂತಹ ಲಾಭದಾಯಕ ಬೋನಸ್ಗಳು ನಿಮಗೆ ಸಿಗುವುದಿಲ್ಲ. 9ನೇ ಮನೆಯಲ್ಲಿರುವಂತಹ ಕೇತುವು ಆ ಕ್ಷೇತ್ರವನ್ನು ನಿರಂತರವಾಗಿ ಅಸ್ಥಿರಗೊಳಿಸುತ್ತಿರುವುದರಿಂದ ದೂರ ಪ್ರಯಾಣಗಳಿಗೆ ಅಥವಾ ಊಹಾತ್ಮಕ ಶೈಕ್ಷಣಿಕ ಕೋರ್ಸ್ಗಳಿಗೆ ಹಣಕಾಸನ್ನು ಒದಗಿಸಲು ನಿಮ್ಮ ಉಳಿತಾಯವನ್ನು ಬಳಸಬೇಡಿ. ಎಲ್ಲ ಅನಗತ್ಯ ವೆಚ್ಚಗಳನ್ನು ಸ್ನೇಹಿತರೆ, ಯಾವುದೇ ಅಸ್ತಿತ್ವದಲ್ಲಿರುವಂತಹ ಸಾಲಗಳನ್ನು ಆಕ್ರಮಣಕಾರಿಯಾಗಿ ತೀರಿಸುವುದು ಮತ್ತು ತೀವ್ರ ನಿರ್ಬಂಧಿತ ಗ್ರಹಗಳ ವಾತಾವರಣವು ಕಳೆದು ಹೋಗುವವರೆಗೂ ನಿಮ್ಮ ಸಂಗ್ರಹವಾದ ಸಂಪತ್ತನ್ನು ಮೌನವಾಗಿ ಕಾಪಾಡಿಕೊಳ್ಳುವುದೇ ನಿಮ್ಮ ಅತ್ಯುತ್ತಮ ಆರ್ಥಿಕ ತಂತ್ರವಾಗಿದೆ. ಕೂಡಿಟ್ಟ ಹಣವನ್ನು, ಸಂಗ್ರಹಿಸಿಟ್ಟ ಹಣವನ್ನು ಸ್ನೇಹಿತರೆ ಜೋಪಾನವಾಗಿ ಕಾಪಾಡಿಕೊಳ್ಳಿ. ಅನಗತ್ಯ ಖರ್ಚುಗಳನ್ನು ಮಾಡ್ತಾ ಬಂದರೆ ಕೂಡಿಟ್ಟಿರುವ ಹಣಕ್ಕೂ ಕೂಡ ಸ್ನೇಹಿತರೆ ವ್ಯಯವಾಗಲಿದೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಯಾರಿಗೂ ಕೂಡ ಸಾಲ ಕೊಡುವುದಕ್ಕೆ, ಸಾಲ ತೆಗೆದುಕೊಳ್ಳುವುದಕ್ಕೆ ಈ ತಿಂಗಳು ಉತ್ತಮವಲ್ಲ ಅಂತ ಹೇಳ್ತಾ, ಇನ್ನು ಮೇಯ್ನಾಗಿ ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ, ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ ಅಂದರೆ, ನಿಮ್ಮ ದೈಹಿಕ ಚೈತನ್ಯವು ತೀವ್ರ ಹಾಗೂ ದೀರ್ಘಕಾಲದ ದಾಳಿಗೆ ಒಳಗಾಗಿದೆ. ಇದು ತಕ್ಷಣದ ಮತ್ತು ಕಠಿಣವಾದ ಸ್ವಯಂ ಆರೈಕೆಯನ್ನು ಬಯಸುತ್ತದೆ. ನಿಮ್ಮ ರಾಶಿಯ ಅಧಿಪತಿಯಾದ ಗುರುವು ಆಯುಷ್ಯ ಮತ್ತು ಹಠಾತ್ ಘಟನೆಗಳು ಅಂದರೆ 8ನೇ ಮನೆಯಲ್ಲಿ ಸಿಲುಕಿಕೊಂಡಿದ್ದು, ಇದು ನಿಮ್ಮ ಸ್ವಾಭಾವಿಕ ರೋಗ ನಿರೋಧಕ ಶಕ್ತಿಯನ್ನು ಗಣನೀಯವಾಗಿ ತಗ್ಗಿಸಿ ಗುಪ್ತ ಹಾಗೂ ದೀರ್ಘಕಾಲದ ಕಾಯಿಲೆಗಳಿಗೆ ನಿಮ್ಮನ್ನು ಸುಲಭವಾಗಿ ತುತ್ತಾಗುವಂತೆ ಮಾಡಬಹುದು. ಇನ್ನು ಗ್ರಹಣ ಮುಗಿದ ನಂತರ ಆಗಸ್ಟ್ 17ರವರೆಗೆ ಸೂರ್ಯನು 8ನೇ ಮನೆಯಲ್ಲಿ ಸಂಚರಿಸುವುದರಿಂದ ಈ ದುರ್ಬಲತೆಯು ಮತ್ತಷ್ಟು ಉಲ್ಬಣಗೊಂಡು ತೀವ್ರ ಸುಸ್ತು, ಹಠಾತ್ ಜ್ವರ ಅಥವಾ ಮೂಳೆ ಹಾಗೂ ಕಣ್ಣಿನ ತೀವ್ರ ಆಯಾಸವನ್ನು ಉಂಟು ಮಾಡಬಹುದು. ನೀವು ಖಂಡಿತವಾಗಿಯೂ ಆಳವಾದ ಅಡಚಣೆ ಇಲ್ಲದೆ ವಿಶ್ರಾಂತಿಗೆ ಆದ್ಯತೆ ನೀಡಬೇಕು ಮತ್ತು ದೈಹಿಕವಾಗಿ ಶ್ರಮದಾಯಕವಾದ ಯಾವುದೇ ಪ್ರಯಾಣದ ಯೋಜನೆಗಳನ್ನು ತಕ್ಷಣವೇ ರದ್ದುಗೊಳಿಸಬೇಕು. ನಿಮ್ಮ 4ನೇ ಮನೆಯಲ್ಲಿ ನಡೆಯುತ್ತಿರುವಂತಹ ಅರ್ಧಾಷ್ಟಮ ಶನಿಯ ನಿರಂತರ ಹಾಗೂ ದಮನಕಾರಿ ಪ್ರಭಾವದಿಂದ ಈ ತಿಂಗಳು ಮಾನಸಿಕ ಹೊರೆಯು ಅಷ್ಟೇ ಭಾರವಾಗಿರುತ್ತದೆ. ಈ ಸಂಚಾರವು ನಿಮ್ಮ ಭಾವನಾತ್ಮಕ ನೆಮ್ಮದಿಯನ್ನು ಹತ್ತಿರಕ್ಕೂ ಮುಂದುವರಿಸುವುದಿಲ್ಲ ಅಂತಲೇ ಹೇಳ್ಬೋದು. ಇದು ನಿಮ್ಮ ಮನೆ ವೈಯಕ್ತಿಕ ಭದ್ರತೆಯ ಬಗ್ಗೆ ನಿರಂತರವಾದ ಸಣ್ಣ ಮಟ್ಟದ ಆತಂಕವನ್ನು ಸೃಷ್ಟಿಸುತ್ತದೆ. ಹೆಚ್ಚುವರಿಯಾಗಿ ಹೇಳಬೇಕು ಅಂದರೆ, ನಿಮ್ಮ 7ನೇ ಮನೆಯಲ್ಲಿರುವಂತಹ ಮಂಗಳನು ಸಂಬಂಧಗಳ ಸಂಘರ್ಷಗಳಿಂದ ಉಂಟಾಗುವಂತಹ ಒತ್ತಡದ ತಲೆನೋವಿನ ಅಪಾಯವನ್ನು ಹೆಚ್ಚಿಸುತ್ತಾನೆ. ಅತ್ಯಂತ ವ್ಯವಸ್ಥಿತವಾದ ಹಾಗೂ ಮನಸ್ಸಿಗೆ ಶಾಂತಿಯನ್ನು ನೀಡುವಂತಹ ದೈನಂದಿನ ದಿನಚರಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ನೀವು ಈ ಅಪಾರ ಒತ್ತಡವನ್ನು ಎದುರಿಸಬೇಕು. ಸೌಮ್ಯವಾದಂತಹ ಧ್ಯಾನದಲ್ಲಿ ತೊಡಗಿ, ಸುಲಭವಾಗಿ ಜೀರ್ಣವಾಗುವ ಆಹಾರವನ್ನು ಸೇವಿಸಿ ಮತ್ತು ಅನಗತ್ಯ ಕೌಟುಂಬಿಕ ಅಥವಾ ವೃತ್ತಿಪರ ನಾಟಕಗಳಲ್ಲಿ ಭಾಗವಹಿಸುವುದನ್ನು ಸ್ಪಷ್ಟವಾಗಿ ನಿರಾಕರಿಸಿ. ಸ್ನೇಹಿತರೆ, ನಿಮ್ಮ ಆರೋಗ್ಯದ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸಿ ಅಂತ ಹೇಳ್ತಾ, ಧನುರಾಶಿಯ ವ್ಯಕ್ತಿಗಳಿಗೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಕುಟುಂಬದ ಬಗ್ಗೆ ಹೇಳೋದಾದರೆ, ಪ್ರೇಮ ಜೀವನದ ಬಗ್ಗೆ ಹೇಳೋದಾದರೆ, ವೈವಾಹಿಕ ಜೀವನದ ಬಗ್ಗೆ ಹೇಳೋದಾದರೆ, ಧನುರಾಶಿಯವರಿಗೆ ನಿಮ್ಮ 4ನೇ ಮನೆಯಲ್ಲಿರುವ ಅರ್ಧಾಷ್ಟಮ ಶನಿಯ ತಡೆರಹಿತ ಪ್ರಭಾವದಿಂದಾಗಿ ಕೌಟುಂಬಿಕ ಜೀವನವು ಆಳವಾದಂತಹ ದೀರ್ಘಕಾಲದ ಒತ್ತಡದ ಮೂಲವಾಗಿ ಮುಂದುವರಿದಿದೆ. ಆಸ್ತಿ ವಿಷಯಗಳು ಅಥವಾ ತಾಯಿಯ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನೀವು ಭಾರವಾದಂತಹ ಏಕಾಂಗಿತನದ ಹೊರೆಯನ್ನು ಅನುಭವಿಸಲಿದ್ದೀರಿ. ಇದು ನಿಮ್ಮ ಭಾವನಾತ್ಮಕ ನೆಮ್ಮದಿಯನ್ನು ತೀವ್ರವಾಗಿ ನಿರ್ಬಂಧಿಸುತ್ತದೆ. ಈ ಕಷ್ಟಕರ ಪರಿಸ್ಥಿತಿಗೆ ಬೆಂಕಿ ಹಚ್ಚಿದಂತೆ ಆಗಸ್ಟ್ ತಿಂಗಳಲ್ಲಿ ಮಂಗಳನು ನಿಮ್ಮ 7ನೇ ಮನೆಗೆ ಪ್ರವೇಶಿಸುತ್ತಾನೆ. ಇದು ಸಂಗಾತಿಯೊಂದಿಗೆ ಹಠಾತ್ ಆಕ್ರಮಣಕಾರಿ ವಾದವಿವಾದಗಳು ಬಹುತೇಕ ಖಚಿತಪಡಿಸುತ್ತದೆ. ಜಗಳದಲ್ಲಿ ಗೆಲ್ಲುವುದಕ್ಕಿಂತ ಪರಿಸ್ಥಿತಿಯನ್ನು ತಿಳಿಗೊಳಿಸುವುದನ್ನು ನೀವು ಸಕ್ರಿಯವಾಗಿ ಅರಿಸಿಕೊಳ್ಬೇಕು. ಅಂದರೆ ಸ್ನೇಹಿತರೆ, ನೀವು ಅರಿತುಕೊಳ್ಬೇಕು, ಯಾರೂ ಇಲ್ಲ, ನಾವು ಹೊಂದಾಣಿಕೆಯಿಂದ ಹೋಗಬೇಕು. ಎಲ್ಲದಕ್ಕೂ ಕೂಡ ತಾಳ್ಮೆ ಅನ್ನೋದು ಬಹಳ ಮುಖ್ಯ ಸ್ನೇಹಿತರೆ.
ನೀವು ಆಡುವ ಮಾತಿನಲ್ಲಿ ಒಂದು ನಿಗಾ ಇರಲಿ ಸ್ನೇಹಿತರೆ. ಏಕೆಂದರೆ ಪ್ರಸ್ತುತ ಜ್ಯೋತಿಷ್ಯ ವಾತಾವರಣದಿಂದ ನಿಮ್ಮ ಸಂಗಾತಿಯು ನಿಮ್ಮಷ್ಟೇ ಒತ್ತಡಕ್ಕೆ ಸಿಲುಕಿ ಭಾವಿಸುತ್ತಿರಬಹುದು. ಸಲಹೆಗಾಗಿ ತಂದೆಯಂತಹ ವ್ಯಕ್ತಿಗಳು ಅಂದರೆ ಹಿರಿಯ ಮಾರ್ಗದರ್ಶಕರ ಮೇಲೆ ನೀವು ಹೊಂದಿರುವಂತಹ ಸಾಮಾನ್ಯ ನಂಬಿಕೆಗೂ ಧಕ್ಕೆ ಉಂಟಾಗಿದೆ. ಹಾಗಾಗಿ ಅರ್ಧ ಭಾಗದಲ್ಲಿ ಸೂರ್ಯನು ನಿಮ್ಮ 8ನೇ ಮನೆಯಲ್ಲಿ ಮರೆಮಾಡಲ್ಪಟ್ಟಿದ್ದಾನೆ ಮತ್ತು ಕೇತುವು ನಿಮ್ಮ 9ನೇ ಮನೆಯಲ್ಲಿ ತನ್ನ ಏಕಾಂಗಿತನದ ಸಂಚಾರವನ್ನು ಮುಂದುವರಿಸಿದ್ದು, ಇದು ಆಳವಾದ ಕೀಳರಿಮೆಯನ್ನು ಮತ್ತು ನಿಮ್ಮ ಮೂಲ ಕೌಟುಂಬಿಕ ನಂಬಿಕೆಗಳಿಂದ ಆಧ್ಯಾತ್ಮಿಕ ವಿರಾಸಕ್ತಿಯನ್ನು ಹುಟ್ಟುಹಾಕುತ್ತದೆ ಸ್ನೇಹಿತರೆ. ಈ ಬಿಕ್ಕಟ್ಟುಗಳನ್ನು ನಿರ್ವಹಿಸುವಲ್ಲಿ ನೀವು ಸಂಪೂರ್ಣವಾಗಿ ಏಕಾಂಗಿಯಾಗಿದ್ದೀರಿ. ಆದಷ್ಟು ಮೌನವಾದ ಸಹನೆಗೆ ಗಮನ ಕೊಡಿ. ಪ್ರಸ್ತುತ ಇತರರ ನೀಡಲು ಸಾಧ್ಯವಿಲ್ಲ. ಭಾವನಾತ್ಮಕ ಬೆಂಬಲವನ್ನು ಒತ್ತಾಯಿಸಬೇಡಿ. ಶಾಂತಿಯುತವಾಗಿರಿ. ಸಣ್ಣದಾದರೂ ನೆಮ್ಮದಿಯ ಮನೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ಆದ್ಯತೆ ನೀಡಿ. ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಈ ಒಂದು ಪರಿಹಾರದಿಂದ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು. ನಿಮ್ಮ ಕುಸಿದಿರುವ ಚೈತನ್ಯ ಮತ್ತು ಮರೆಮಾಚಲ್ಪಟ್ಟಂತಹ ಅದೃಷ್ಟವನ್ನು ನಿಧಾನವಾಗಿ ಮರುನಿರ್ಮಿಸಲು ಪ್ರತಿ ಭಾನುವಾರ ಅಥವಾ ಸೂರ್ಯಗ್ರಹಣ ಮುಗಿದ ನಂತರ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಗೋಧಿ ಮತ್ತು ಬೆಲ್ಲವನ್ನು ದಾನ ಮಾಡಿ ಹಾಗೂ ಹಠಾತ್ ಅಧಿಕಾರ ಸಂಘರ್ಷಗಳನ್ನು ಎದುರಿಸಲು ಮತ್ತು ನಿಮ್ಮ ದೈಹಿಕ ಆರೋಗ್ಯವನ್ನು ರಕ್ಷಿಸಲು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ ಸಮಸ್ಯೆಗಳು ತಾನಾಗಿ ಕಡಿಮೆಯಾಗಲಿದೆ ಅಂತಲೇ ಹೇಳ್ಬೋದು. ಆದಷ್ಟು ಸ್ನೇಹಿತರೆ ಸೂರ್ಯಗ್ರಹಣ ಮುಗಿದ ನಂತರ ದಾನ ಧರ್ಮವನ್ನು ಮಾಡಿ ಗೋಧಿಯನ್ನು ದಾನ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾರ್ಮ್ ಮೀಡಿಯಾ ಜಗತ್ತಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಸೂರ್ಯದೇವರ ಆಶೀರ್ವಾದ ನಿಮ್ಮ ಮೇಲಿರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.